ಹಾಯ್ ಆಲ್ ವೆಲ್ಕಮ್ ಟು ಕೀರ್ತೀಸ್ ವ್ಲಾಗ್ಸ್ ಕನ್ನಡ. ನೀವಿವತ್ತು ನೋಡ್ತಾ ಇರೋದು ಬರ್ಡ್ಸ್ ಆಫ್ ಪ್ಯಾರಡೈಸ್. ಇದು ಕನಕ್ಪುರ ರೋಡಲ್ಲಿದೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದೊಂದು ಪುಟ್ಟ ರಿಕ್ವೆಸ್ಟು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇನ್ನು ಬರ್ಡ್ಸ್ ಆಫ್ ಪ್ಯಾರಡೈಸ್ ಬಂದು ಅನಿಮಲ್ ಲವರ್ಸ್ಗೆ ಮತ್ತು ಬರ್ಡ್ ಲವರ್ಸ್ಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ವಿಧ ವಿಧವಾದ ಬರ್ಡ್ಸು ಅನಿಮಲ್ಸು ಎಲ್ಲನೂ ನೋಡೋಕ್ಕೆ ಸಿಗುತ್ತೆ. ಇನ್ನು ಎಂಟ್ರಿ ಫೀಸ್ ಬಂತು ಪರ್ ಹೆಡ್ 200 ರುಪೀಸ್ ಇರುತ್ತೆ. 3 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಇಲ್ಲಿ ಫ್ರೀ ಇರುತ್ತೆ. ನಾವು ಕೂಡ ಫುಲ್ಲು ಖುಷಿಯಾಗಿ ಹೋದ್ವಿ. ಇನ್ನು ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಗೈಡ್ ಕೂಡ ಸಿಗ್ತಾರೆ. ಸೊ ನಾವು ಯಾವ ರೀತಿ ಬರ್ಡ್ಸ್ನ ಅಥವಾ ಅನಿಮಲ್ಸ್ನ ಹ್ಯಾಂಡಲ್ ಮಾಡಬೇಕು ಅಂತ ಅವರೇ ಹೇಳ್ಕೊಡ್ತಾರೆ. ಇನ್ನು ನಾವು ಬಂದಿದ್ದ ತಕ್ಷಣ ಕೂತ್ಕೊಂಡು ಒಂದು ಡೆಮೋ ಸೆಷನ್ನ ಹೇಳಿದ್ರು, ಅದನ್ನು ಕೇಳಿಸ್ಕೊಂಡ್ವಿ. ಇನ್ನು ಇಲ್ಲಿ ಫಸ್ಟ್ ನಮ್ಮ ಕೈಗೆ ಅವ್ರು ಕೊಟ್ಟಿದ್ದ ಅನಿಮಲ್ ಬಂದು ಗಿನ್ನಿಪಿಗ್. ಸೊ ಅದೊಂಥರ ಕ್ಯೂಟ್ ಅನಿಮಲ್ ಅಂತಲೇ ಹೇಳ್ಬೋದು. ಇನ್ನು ರ್ಯಾಬಿಟ್ಸ್ ಮತ್ತು ಇಲ್ಲಿ ಇದು ಕ್ಯಾಟು ಮತ್ತು ಬರ್ಡ್ಸು ಕೂಡ ನೋಡಿದ್ವಿ ಇಲ್ಲಿ. ಇನ್ನು ನಾವೆಲ್ಲ ಹೋಗಿ ಕೂತ್ಕೊಂಡು ಬ್ಯಾಡ್ಜ್ಗಳನ್ನೆಲ್ಲ ಹಾಕ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಕೂಡ ಅವ್ರ ಸೆಷನ್ನ ಸ್ಟಾರ್ಟ್ ಮಾಡಿದ್ರು. ಅವರು ಬರ್ಡ್ಸ್ನ ಅನಿಮಲ್ಸ್ನ ಯಾವ ರೀತಿ ಹ್ಯಾಂಡ್ಲು ಮಾಡಬೇಕು ಅಂತ ಒಂದು ಐಡಿಯಾನ ನಮಗೆ ಕೊಟ್ಟರು. ಯಾವ ರೀತಿ ಟಚ್ ಮಾಡಬೇಕು, ಹೇಗೆ ಇಟ್ಕೋಬೇಕು, ಅವಕ್ಕೆ ನಮ್ಮ ಜೊತೆ ಯಾವ ರೀತಿ ಕಂಫರ್ಟಬಲ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳಿಕೊಟ್ರು. ಇಲ್ಲಿ ರ್ಯಾಬಿಟ್ಸ್ ಕೂಡ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಆಲ್ಮೋಸ್ಟ್ ಒಂದು 5-6 ರ್ಯಾಬಿಟ್ಸ್ ಒಟ್ಟಿಗೆ ಆಟ ಆಡ್ಕೊಂಡಿತ್ತು. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ನನ್ನ ಕೈಗೂ ಒಂದು ರ್ಯಾಬಿಟ್ ಕೊಟ್ಟರು. ನಾನು ಕೂಡ ಒಂದು 2 ನಿಮಿಷ ಆಟ ಆಡಿಸ್ದೆ. ನನಗೂ ಒಂಥರ ಖುಷಿ ಆಯಿತು. ಬಿಕಾಸ್ ರ್ಯಾಬಿಟ್ಸ್ನ ಮುಟ್ಟೋದೇ ಒಂದು ಖುಷಿ. ಇನ್ನು ಅದನ್ನು ಎತ್ಕೊಳ್ಳೋದು ನನ್ನ ಮಗ ಕೂಡ ಆಟ ಆಡಿಸ್ದ. ಇದು ರ್ಯಾಬಿಟ್ ಬಂದು ವೈಟ್ ಕಲರ್ ಇತ್ತು. ಇನ್ನೊಂದು ಬಂದು ಗ್ರೇ ವಿತ್ ವೈಟ್ ಇತ್ತು. ಅದು ತುಂಬ ಕ್ಯೂಟಾಗಿತ್ತು. ಇನ್ನು ಇಲ್ಲಿ ಅಮೇರಿಕನ್ ಕ್ಯಾಟ್ ಕೂಡ ಇದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಅಂದರೆ 2 ಕ್ಯಾಟ್ಸೂ ಯಪ್ಪ ನೋಡೋಕ್ಕೆ ಸಖತ್ತಾಗಿತ್ತು. ಇನ್ನು ಇಲ್ಲಿ ಬಂದರೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಜನ್ಸ್ ಸಿಕ್ತು. ಇದೆಲ್ಲ ಬೇರೆ ದೇಶಗಳ ಪಿಜನ್ಸು. ಅದನ್ನು ಇಲ್ಲಿ ಚೆನ್ನಾಗಿ ಸಾಕಿದ್ದಾರೆ. ಒಂದೊಂದಂತೂ ಇಷ್ಟು ಮುದ್ದಾಗಿ ಕಾಣಿಸ್ತಿತ್ತು. ಇದರಲ್ಲಂತೂ ಇದನ್ನು ಅದರ ಕಾಲೆಲ್ಲ ಎಷ್ಟು ಕ್ಯೂಟಾಗಿತ್ತು ಅಂತೀರಾ. ಇನ್ನು ಇಲ್ಲಿದೆಯಲ್ಲ ವೈಟು, ಯಪ್ಪ ನೋಡಿ ಏನು ಮುದ್ದಾಗಿದೆ. ಖುಷಿ ಆಗ್ಬಿಡ್ತು ಈ ಬರ್ಡ್ಸ್ನೆಲ್ಲ ನೋಡ್ತಾ. ಇನ್ನು ಇಲ್ಲಿ ಒಂದು ಮಲ್ಕೊಂಡಿತ್ತು, ಒಂದು ಆಟ ಆಡ್ತಾಯಿತ್ತು. ನೋಡೋಕ್ಕೆ ಇರೋ ಒಂಥರ ಖುಷಿ ಬರ್ಡ್ಸ್ನ ಮತ್ತು ಆ್ಯನಿಮಲ್ಸ್ನ. ಇಲ್ಲಿ 2 ಕ್ಯೂಟ್ ಬ್ಲ್ಯಾಕ್ ಕಲರ್ ಪಿಜನ್ಸ್ ಇತ್ತು. ಇಲ್ಲಿ ನೋಡಿ ವೈಟ್ ಇತ್ತು. ನಾವು ಬಂದಿದ್ದು ಹಾಸ್ಟ್ರಿಚ್ ಚೆನ್ನಾಗಿತ್ತು ಇದು ಎಕ್ಸ್ಪೀರಿಯನ್ಸ್. ಬರ್ಡ್ಸ್ ಎಲ್ಲ ಕೇಜಲ್ಲಿ ಇಟ್ಟಿದ್ದಾರೆ. ಬರ್ಡ್ಸ್ ಎಲ್ಲ ಅವು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ಇನ್ನು ಹಾಸ್ಟ್ರಿಚ್ನ ಅವರು ಒಂದು ಲ್ಯಾಂಡಲ್ಲಿ ಇಟ್ಟಿದ್ದಾರೆ. ಇನ್ನು ಹಾಸ್ಟ್ರಿಚ್ದು ಕತ್ತು ಕಾಲು ಎಲ್ಲ ತುಂಬ ಲೆಂತಿಯಾಗಿರುತ್ತೆ. ಅದು ವರ್ಲ್ಡ್ಸ್ ಫಾಸ್ಟೆಸ್ಟ್ ರನ್ನಿಂಗ್ ಅನಿಮಲ್ ಕೂಡ. ಆಮೇಲೆ ಅದಕ್ಕೆ ಬ್ರೈನ್ ತುಂಬ ಚಿಕ್ಕದಾಗಿರುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ಇಲ್ಲೆಲ್ಲ ಡಕ್ಸ್ ಇತ್ತು. ಇದ್ರದ್ದು ಡಿಫ್ರೆಂಟ್ ಶೇಡ್ಸ್ ಆಫ್ ಡಕ್ಸ್ ಅಂತಲೇ ಹೇಳ್ಬೋದು. ಇದ್ರದ್ದು ಕತ್ತು ಒಂದು ಶೇಡ್ ಇರುತ್ತೆ, ಬಾಡಿ ಒಂದು ಶೇಡ್ ಇರುತ್ತೆ. ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಇದ್ರದ್ದು ಬಾಡಿ ಏಜ್ ಆಗ್ತಾ ಆಗ್ತಾ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟು ಇದು ಬಂದ್ಬಿಟ್ಟು ವೈಟ್ ಡಕ್ಸು. ಇದು ಕೂಡ ಡಿಫ್ರೆಂಟ್ ಕಂಟ್ರೀಸಿಂದನೇ ತೊಗೊಂಡು ಬಂದಿರೋದಂತೆ. ಇವು ಕೂಡ ತುಂಬಾ ಮುದ್ದಾಗಿದ್ವು. ಈ ಡಕ್ದು ಏನು ಸ್ಪೆಷಾಲಿಟಿ ಅಂದರೆ ಇದು ವಾಟರ್ ಪ್ರೂಫ್ ಡಕ್ಕು. ಇದನ್ನು ನೀರಲ್ಲಿ ಹಾಕಿದ್ರೂ ಕೂಡ ಈ ಡಕ್ಕು ನೆನೆಯೋದಿಲ್ಲ. ಇದು ಒಂಥರ ಕ್ಯೂಟಾಗಿತ್ತು ನೋಡೋಕ್ಕೆ ಡಕ್ಸು. ನೆಕ್ಸ್ಟು ಡಕ್ಸ್ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ನಮ್ಮನ್ನು ಕೂಡ ಒಳಗೆ ಬಿಟ್ಟಿದ್ರು ಡಕ್ಸ್ಗೆ ಫೀಡ್ ಮಾಡೋಕ್ಕೆ. ನನ್ನ ಮಗಳು ಕೂಡ ಕೆಳಗೆ ಬಿಟ್ಟಿದ ತಕ್ಷಣ ಫುಲ್ಲು ಹೆದರ್ಕೊತಾ ಇದ್ಲು ಅದು ಹತ್ರ ಬಂದಿದ್ದಕ್ಕೆ. ಆದರೂ ಅವಕ್ಕೆ ಸ್ವಲ್ಪ ಸ್ವಲ್ಪ ಫುಡ್ ಕೊಟ್ಟರೆ ಅವು ನಮ್ಮ ಜೊತೆ ಬರ್ತಾಯಿದ್ವು. ಅದಕ್ಕೆ ನಾವು ಸ್ವಲ್ಪ ನನ್ನ ಮಗಳನ್ನ ಪುಷ್ ಮಾಡಿದ್ವಿ, ಹೋಗು ಆಟ ಆಡೋ ಅಂತ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಡಕ್ಸ್ ಜೊತೆ ಕೂಡ ನಾವು ಹಾಕಿದ ಫುಡ್ಸ್ನೆಲ್ಲ ಅವು ತಿಂತಾಯಿದ್ವು. ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಇದು ಕೂಡ ಜರ್ಮನ್ ಡಕ್ಸ್ ಇದು. ಸೊ ಕ್ಯೂಟಾಗಿದ್ವು ಇವು ಕೂಡ. ಫೇಸಲ್ಲಿ ರೆಡ್ ಶೇಡಲ್ಲಿ ಏನೋ ಇತ್ತು. ಸೊ ಅದು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು ಡಕ್ಕು. ಇನ್ನು ನನ್ನ ಮಗಳಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ಲು. ಇದನ್ನೆಲ್ಲ ನೋಡ್ತಾ ನೋಡ್ತಾ ಅವಳಿಗೂ ಫುಲ್ ಖುಷಿ ಆಯಿತು. ಡಕ್ಸ್ಗೆಲ್ಲ ಊಟ ಕೊಡೋಕ್ಕೆ ನಾವು ಒಳಗೆ ಹೋಗಿದ್ವಿ. ನೀವೀಗ ನೋಡ್ತಾ ಇರೋ ಡಕ್ ಬಂದ್ಬಿಟ್ಟು ಕೃಷ್ಣಹಂಸ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಕಪಲ್ ಡಕ್ಸು. ಇದು 2 ಇರುತ್ತೆ ಡಕ್ಕು. ಬಟ್ ಆ 2 ಡಕ್ದು ಒಂದು ಸ್ಟೋರಿ ಹೇಳಿದ್ರು ಅವ್ರು ನಮಗೆ. ಕೇಳೋಕ್ಕೆ ತುಂಬಾ ಚೆನ್ನಾಗಿತ್ತು. ಏನಂದರೆ ಇದು 2 ಡಕ್ಕು ಒಟ್ಟಿಗೆ ಇರುತ್ತೆ.
ಈ ಡಕ್ಸು ಬೇರೆ ಯಾವ ಡಕ್ಸ್ನು ಜೊತೆಯಲ್ಲಿ ಸೇರಿಸ್ಕೊಳ್ಳೋದಿಲ್ವಂತೆ. ಆ್ಯಂಡ್ ನೀವು ಯಾವಾಗಲೂ ಒಟ್ಟಿಗೆ ಇರ್ತವೆ ಈ ರೀತಿ. ಇದು ಒಂದು ಹೆಣ್ಣು ಒಂದು ಗಂಡು ಡಕ್ಕು. ಅಕಸ್ಮಾತ್ ಹೆಣ್ಣು ಡಕ್ಕಿಗೆ ಯಾರಾದರೂ ತೊಂದರೆ ಕೊಡಕ್ಕೆ ಬಂದರೆ ಗಂಡು ಡಕ್ಕು ಈ ಥರ ಪ್ರೊಟೆಕ್ಟ್ ಮಾಡುತ್ತಂತೆ. ನೋಡಿ ಅವ್ರು ನಮಗೆ ಅದನ್ನು ತೋರಿಸ್ತಾ ಇದ್ರು. ಅಂದರೆ ಅವರು ಹೆಣ್ಣು ಡಕ್ಕಿಗೆ ಮಾತಾಡ್ಸಕ್ಕೆ ಹೋದರೆ ಗಂಡು ಡಕ್ಕು ಅದನ್ನು ಪ್ರೊಟೆಕ್ಟ್ ಮಾಡಕ್ಕೆ ಬರ್ತಾ ಇತ್ತು. ಅವ್ರ ಹತ್ರ ಹೋಗೋಕ್ಕೂ ಅದು ಬಿಡ್ತಾ ಇರಲಿಲ್ಲ. ಇದರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ತೊಂದರೆ ಆದರೆ ಇನ್ನೊಂದು ಸತ್ತೋಗ್ಬಿಡುತ್ತಂತೆ. ಇಬ್ಬರು ಒಟ್ಟಿಗೆ ಇರ್ತಾರೆ, ಇಲ್ಲಾಂದ್ರೆ ಇಬ್ಬರು ಇರಲ್ಲ ಅನ್ನೋ ಥರ. ತುಂಬ ಲಾಯಲ್ ಡಕ್ಸ್ ಅಂತಾನೆ ಹೇಳ್ಬೋದು. ಇದು ಹೆಸರು ಬಂದು ಚಿನ್ನಹುಂಸ. ನೆಕ್ಸ್ಟ್ ನಾವು ನೋಡಿದ್ದು ಬಂದ್ಬಿಟ್ಟು ಗೋಟ್ಸು. ಈ ಗೋಟ್ಸು ಅಷ್ಟೇ ತುಂಬ ಉದ್ದ ಉದ್ದ ಕೊಂಬಿತ್ತು, ತುಂಬ ಚೆನ್ನಾಗಿತ್ತು. ಇನ್ನು ಗೋಟ್ಸ್ಗೂ ಕೂಡ ನಾವು ಕ್ಯಾರೆಟು ಮತ್ತು ಬೀನ್ಸ್ನೆಲ್ಲ ತಿನ್ನೋಕ್ಕೆ ಕೊಟ್ವಿ. ಅದು ಕೂಡ ಚೆನ್ನಾಗಿ ತಿಂತಾಯಿತ್ತು. ನನ್ನ ಮಗಳಿಗೆ ಕೂಡ ಕ್ಯಾರೆಟ್ಸು ಬೀನ್ಸು ಕೊಟ್ವಿ ಗೋಟಿಗೆ ತಿನ್ಸೋಕ್ಕೆ. ಅವಳು ಸ್ಟಾರ್ಟಿಂಗಲ್ಲಿ ತುಂಬ ಹೆದರ್ಕೊಳ್ತಾ ಇದ್ಲು ಅದ್ರದ್ದು ಕೊಂಬು ನೋಡಿ. ಆಮೇಲೆ ಅದನ್ನು ತಿನ್ಸೋಕ್ಕೆ ಧೈರ್ಯ ಮಾಡಿ ಕೂಡ ಅವಳು ತಿನ್ಸಿದ್ಲು. ಕ್ಯಾರೆಟು ಬೀನ್ಸು ಎಷ್ಟು ಚೆನ್ನಾಗಿ ತಿಂತಾಯಿತ್ತು. ಗೋಟ್ ಅಂದರೆ ನೋಡೋಕೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ಲು ತಿನ್ಸೋದನ್ನು. ಇನ್ನು ಈ ಪ್ರಾಣಿಗಳಿಗೆ ಹಸಿ ತರಕಾರಿ ಕೊಡೋದ್ರಿಂದ ಅವಕ್ಕೆ ತುಂಬ ಚೆನ್ನಾಗಿ ಎನರ್ಜಿ ಇರುತ್ತೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದ ಜಾಗ ಬಂದು ಮತ್ತೆ ಕೋಳಿಗಳನ್ನ ನೋಡೋಕ್ಕೆ. ಕೋಳಿಗಳೆಲ್ಲ ನೋಡಿಕೊಂಡು ಶಿಪ್ನು ನೋಡಿದ್ವಿ. ಇದು ಶಿಪ್ ಬಂದುಬಿಟ್ಟು ಇದ್ರದ್ದು ಸ್ಕಿನ್ನ ಕವರ್ ಮಾಡ್ಕೊಳ್ಳೋಕ್ಕೆ ಥಿಕ್ ಹೇರ್ಸ್ ಇದೆ. ಇದನ್ನೆಲ್ಲ ನೇಪಾಳಿಂದ ತೊಗೊಂಡು ಬಂದಿರೋದಂತೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇದು ಗಿನಿಪಿಗ್ ಫೋಟೋನ ನಾನು ಆ್ಯಡ್ ಮಾಡಿದ್ದೆ, ಅದು ನನ್ನ ಕೈ ಕೊಟ್ಟಿದ್ರು. ನನ್ನ ಮಗ ಕೂಡ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ನನ್ನ ಮಗಳು ಕೂಡ, ಅವಳಿಗೂ ಇದನ್ನೆಲ್ಲ ಆಟಾಡ್ಸೋದಂದ್ರೆ ತುಂಬಾ ಇಷ್ಟ. ಇನ್ನು ನನ್ನ ಮಗ ನೋಡಿ ಮೊಲನ ಯಾವ ರೀತಿ ಮುಟ್ತಾ ಇದ್ದಾನೆ. ಅವನಿಗಿನ್ನೂ 6 ಮಂತ್ಸು, ಬಟ್ ಅವನಿಗೂ ನಾವೆಲ್ಲ ರೀತಿ ಅನಿಮಲ್ಸ್ನ ತೋರಿಸ್ತಾ ಇದ್ವಿ. ಎಷ್ಟು ಕ್ಯೂಟಾಗಿ ನೋಡ್ತಿದ್ದ ಅವನು ಕೂಡ. ಇನ್ನು ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿಗಳು ಕೂಡ ಕಾಣಿಸಿದ್ವು ನಮಗೆ. ಇನ್ನು ಕತ್ತೆಗಳು, ನನ್ನ ಮಗಳನ್ನ ಕತ್ತೆ ಮೇಲೆ ಕುಣ್ಸೋಕ್ಕಂತ ಹೋದ್ವಿ, ಅವಳಿಗೆ ಭಯನೇ ಆಯಿತು. ಇನ್ನು ನೆಕ್ಸ್ಟ್ ನಾವು ಬಂದಿದ್ದು ಪ್ಯಾರೆಟ್ ಸೆಕ್ಷನ್ಗೆ. ಇಲ್ಲಂತೂ ಒನ್ ಆಫ್ ದಿ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಒಂದು ಪ್ಯಾರೆಟ್ ಬಂದು ನನ್ನ ಕಿವಿನೇ ಕಚ್ಬಿಟ್ಟಿತ್ತು. ಇನ್ನು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಲರ್ಫುಲ್ ಪ್ಯಾರೆಟ್ಸ್ ಇತ್ತು. ಒಂದು ಮರದ ತುಂಬ ಬರೀ ಪ್ಯಾರೆಟ್ಸೇ ಕೂತಿದ್ವು. ನಾವು ಊಟ ಕೊಡ್ತಾಯಿದ್ರೆ ಅವು ಹಾರ್ಕೊಂಡು ನಮ್ಮ ಮೇಲೆ ಬರ್ತಾಯಿತ್ತು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಪ್ಯಾರೆಟ್ಸ್ ಎಲ್ಲ ಮನುಷ್ಯರ ಮೇಲೆ ಹಾಗಾಗಿ ಬಂದು ಕುತ್ಕೋತಾ ಇದ್ವು. ಅವಕ್ಕೆ ಊಟ ಇಟ್ಕೊಂಡ್ರೆ ಬಂದು ತಿನ್ಕೊಳ್ಳೋದು ಹೋಗೋದು ಮಾಡ್ತಾಯಿತ್ತು. ನಾನು ಕೂಡ ಒಂದು ಪ್ಯಾರೆಟ್ನ ಇಟ್ಕೊಂಡು ಊಟ ಕೊಡ್ತಾಯಿದ್ದೆ. ಅದು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿತ್ತು. ಇನ್ನು ನನ್ನ ಮಗಳು ಕೂಡ ಧೈರ್ಯದಿಂದ ಅವಳು ತಿನ್ನಿಸ್ತಾಯಿದ್ಲು. ನೋಡೋಕ್ಕೇನೋ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಇನ್ನು ನೆಕ್ಸ್ಟ್ ನಾವು ಬಂದಿದ್ದು ರೆಪ್ಟೈಲ್ ಸೆಕ್ಷನ್ಗೆ. ನೀವು ನೋಡ್ತಾ ಇರೋದು ಸ್ಮಾಲ್ ಪೈಥಾನ್ ಸ್ನೇಕ್. ಮತ್ತು ಇದು ಬಂದು ರೆಪ್ಟೈಲ್ ಸೆಕ್ಷನ್. ಇಲ್ಲಿ ನಮಗೆ ಡಿಫ್ರೆಂಟ್ ಆಫ್ ರೆಪ್ಟೈಲ್ಸ್ ಲೈಕ್ ಕ್ಯಾಟ್ರಪಿಲ್ಲರ್ಸು ಮತ್ತು ರೆಪ್ಟೈಲ್ಸು ಮತ್ತು ಇದು ಸ್ಪೈಡರು ಈ ಥರದ್ದೆಲ್ಲ ತೋರಿಸಿದ್ರು. ಇವೆಲ್ಲ ಈ ಕೆಮಿಲಿಯನ್ಸು ಆ ಥರದ್ದೆಲ್ಲ. ಬಟ್ ಇದನ್ನೆಲ್ಲ ನೇಮ್ಸ್ ಬೇರೆನೇ ಹೇಳ್ತಾಯಿದ್ರು. ಅದ್ರದ್ದು ರಿಯಲ್ ನೇಮ್ಸ್ ಏನು ಅಂತ ಅವ್ರು ನಮಗೆ ಶೇರ್ ಮಾಡ್ತಾಯಿದ್ರು. ನಾವಿದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಆಸ್ಟ್ರಿಚ್ ಸೆಕ್ಷನಿಗೆ ಬಂದ್ವಿ. ಮತ್ತು ಆಸ್ಟ್ರಿಚ್ ಹತ್ರ ಹೋಗಿ ಅದನ್ನು ಹತ್ರ ಫೋಟೋಸ್ ತಗೊಳ್ಳೋಣ ಅಂತ ಟ್ರೈ ಮಾಡೋಕ್ಕೆ ಹೋದ್ವಿ. ಒಂಥರ ಭಯನೇ ಆಗುತ್ತೆ. ಅದನ್ನು ನೋಡೋ ಲುಕ್ ಇದೆಯಲ್ಲ, ಆ ಲುಕ್ಕೇ ಆಲ್ಮೋಸ್ಟ್ ಭಯ ಆಗುತ್ತೆ. ಇನ್ನು ಆಸ್ಟ್ರಿಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಹಾರ್ಸ್ ಸೆಕ್ಷನ್ಗೆ. ಇಲ್ಲಿ ಹಾರ್ಸ್ನ ನಾವು ಮುಟ್ಟಿ ಕೂಡ ಮಾತಾಡಿಸ್ಬೋದು. ಎಷ್ಟು ಕ್ಯೂಟಾಗಿತ್ತು ಹಾರ್ಸು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಪಿಕ್ಸ್ ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಪ್ಯಾರೆಟ್ಸು ಫುಡ್ ತಿಂತಿದ್ವು ಅಂದರೆ ನಮ್ಮ ಕೈಗಳಲ್ಲಿ. ನೋಡೋಕ್ಕೇನೋ ಒಂಥರ ಕ್ಯೂಟಾಗಿತ್ತು. ಅದು ಒಂಥರ ಅದ್ರೊಳಗೆ ಹೋದ್ಮೇಲೆ ನಮಗೆ ಬೇರೆ ಎಲ್ಲ ನಮಗೆ ಎಲ್ಲ ಮರ್ತೋದಂಗೆ ಫೀಲ್ ಆಗ್ತಾಯಿತ್ತು. ನೋಡಿ, ಇದು ರೆಪ್ಟೈಲ್ ಸೆಕ್ಷನಲ್ಲಿ ಸ್ಪೈಡರ್ ಸ್ನೇಕ್ಸ್ ಕೂಡ ನೋಡಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೊ